ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಹಾಗೂ ಪ್ರಥಮ್ ಅವರ ವಿವಾದಕ್ಕೆ ಸಂಬಂಧಂತೆ ಬೆಂಗಳೂರು ಗ್ರಾಮಾಂತರ SP ಆಫೀಸ್ಗೆ ಈಗಾಗಲೇ ಪ್ರಥಮ್ ಕೂಡ ಬಂದು ದೂರನ್ನು ಕೊಟ್ಟಿರುವಂಥದ್ದು. ಅವರ ಜೊತೆಗೆ ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಕೂಡ ಬಂದಿದ್ದಾರೆ. ಅವತ್ತು ಘಟನೆ ನಡೆದಂಥ ಸ್ಥಳದಲ್ಲಿ ಇವರು ಕೂಡ ಇದ್ರು ಅನ್ನುವಂಥ ಮಾಹಿತಿ, ಇವರು ಪ್ರತ್ಯಕ್ಷದರ್ಶಿ ಕೂಡ. ಹಾಗಾಗಿ ಇವ್ರನ್ನ ಮಾತನಾಡ್ಸೋಣ, ಏನಾಯಿತು ಅಂತ ಕಾರಣ. ಪ್ರಮೋದ್, ಅವತ್ತು ಏನಾಯಿತು? ದೇವಸ್ಥಾನಕ್ಕೆ ಬಂದಿದ್ದರು, ರಕ್ಷಕ್ ಅವ್ರಿಗೂ ಆಹ್ವಾನ ಇತ್ತು, ಪ್ರಥಮ್ ಅವ್ರಿಗೂ ಇತ್ತು. ಯಾರು ಏನಾಯಿತು, ಏನು ಮಾಡಿದ್ರು? ಸರ್, ಇಬ್ಬರಿಗೂ ಆಹ್ವಾನ ಇತ್ತು. ರಕ್ಷಕ್ ಅವ್ರು ಮುಂಚೆ ಹೋದ್ರಿ ನಾವು. ಯಾಕಂದ್ರೆ ನಾವು ಮುಂಚೆ ಹೆಂಗೆ ಹೋಗೋ ಕಾರಣ ಅಂತಂದರೆ ನಾವಿರೋದು ಮನೆ ತಟೆಕ್ ಪಾರ್ಕು ಗೇಟ್ ನಂಬರ್ 5 ಈ ಸರೌಂಡಿಂಗಲ್ಲಿ ಇರೋದು ಅಂತ ಕಳಿ. ನಾವು ಅಲ್ಲಿಗೆ ಹೋಗೋಕೆ ಹತ್ರ ಇತ್ತು. ಬಟ್ ಪ್ರಥಮ್ ಅವರು ಈ ಸಿಟಿ ಲಿಮಿಟ್ಸಿಂದ ಬರೋದು ಲೇಟ್ ಆಗ್ತೈತೆ. ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಜಲ್ದಿ ಹೋಗಿದ್ರೆ ಒಂದು 3 ಅವರ್ ಅಲ್ಲೇ ಕೂತಿದ್ರಿ ಸರ್ ನಾವು. ಈಗ ಅವರು ಡ್ರ್ಯಾಗರ್ನ ತೆಗೆದು ಮಾರಕಾಸ್ತ್ರ ತೆಗೆದು ತೋರಿಸಿದ್ದಾರೆ ಅನ್ನುವಂಥ ಒಂದು ವಿವಾದ ಬರ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಪ್ರಥಮ್ ಅವರು ಏನೋ ಒಂದು ವಿಷಯದಲ್ಲಿ ಆ ಹುಡುಗರಿಗೆ ಪ್ರವೋಕ್ ಮಾಡಿದ್ರು ಅನ್ನುವಂಥ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಇದೆ. ಅದು ಸುಖಾಸುಮ್ಮನೆ ಹರಡಿಸಿರುವಂಥ ಸುದ್ದಿಯ ಗಾಸಿಪ್ಪ ಅಥವಾ ನಿಜಾನ? ಸರ್, ಪ್ರಥಮ್ ಸಾರು ಅವ್ರು ಇರೋದೇ ಕಾಮಿಡಿ. ಅವ್ರು ಕಾಮಿಡಿ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ಯಾವುದೇ ಒಂದು ಕಾಮಿಡಿ ಮಾಡಿದ್ರು ಅವ್ರದ್ದೊಂದು ವೈರಲ್ ಆಗೇ ಆಗ್ತೈತಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಅದನ್ನೆಲ್ಲ ಜನನೂ ಇಷ್ಟಪಡ್ತಾರೆ. ಅವ್ರು ಮಾಡಿ 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 ಏನಾಗ್ಬಿಟ್ಟಿದೆ ಅಂತ ಅವ್ರಿಗೊಂದು ಹವ್ಯಾಸ ಆಗ್ಬಿಟ್ಟೈತೆ. ಅದು ಆಗೊಂದು ಅಲ್ಲಿ ಕಾಮಿಡಿ ಆಗಿರೋದು ಸತ್ಯ, ಇದಾಗಿರೋದು ಸತ್ಯ. ನಾವು ಏನೂ ಮುಚ್ಚಿಡೋಕ್ಕಾಗಲ್ಲ. ಇಲ್ಲಿ ಮುಚ್ಚಿಡೋಕೆ ಹೋದ್ರೆ ಒಂದಕ್ಕೊಂದು ತೊಂದರೆ ಆಗ್ತೈತೆ. ಇದನ್ನು ನಾವು ಸೆಟ್ಲ್ಮೆಂಟ್ ಮಾಡಬೇಕು ಅಂತಲೇ ನಾವು ಪ್ಲ್ಯಾನಿಂಗ್ ಇದ್ದೀವಿ. ಸಣ್ಣ ಪುಟ್ಟ ಆಯಿತು, ಸಣ್ಣ ಪುಟ್ಟ ಅಂದರೆ ದೊಡ್ಡ ಮಟ್ಟಿಗೂ ಆಯಿತು, ಚಿಕ್ಕ ಮಟ್ಟಿಗೂ ಆಯಿತು ಅಂತ ಕಳಿ ಯಾರೂ ಉದ್ದೇಶಪೂರ್ವಕವಾಗಿ ಅದನ್ನು ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ದರ್ಶನ್ ಫ್ಯಾನ್ಸ್ ಯಾವುದೇ ರೀತಿಯಾದಂಥ ವಿಚಾರ ಬಂದರೂ ಕೂಡ ಪ್ರಥಮ್ ಅಲ್ಲಿ ಎಂಟ್ರಿ ಕೊಡ್ತಾರೆ, ಅವರ ಬಗೆಗೆ ಕಮೆಂಟ್ ಮಾಡುವಂಥದ್ದು, ಮಾತನಾಡುವಂಥ ಪ್ರಯತ್ನ ಮಾಡ್ತಾರೆ. ದರ್ಶನ್ ಫ್ಯಾನ್ಸ್ನ ಪ್ರವೋಕ್ ಮಾಡುವಂಥ ಕೆಲಸವನ್ನು ಪ್ರಥಮ್ ಮಾಡ್ತಾರೆ. ಹಾಗಾಗಿ ಈ ಕೆಲಸ ಎಲ್ಲ ಆಗಿದೆ ಸರ್. ಈಗ ದರ್ಶನ್ ಸಾರೇ ಅಂತಲ್ಲ, ಯಾವ ಫ್ಯಾನ್ ಬಗ್ಗೆ ಯಾರು ಮಾತಾಡಿದ್ರು ನೋವು ಆಗೇ ಆಗ್ತೈತೆ. ಬಟ್ ಏನಾಗ್ತೈತೆ ಅಂತಂದರೆ ಡಿ ಬಾಸ್ ಫ್ಯಾನ್ಗಳಿಗೆ ಏನಿದಾರೋ ಮಾತಾಡಿದ್ರೆ ಅವ್ರಿಗೂ ಕೋಪ ಬಂದೇ ಬರ್ತೈತೆ. ಇವ್ರು ಏನು ಮಾತಾಡೋರು, ಅವ್ರು ಏನು ಮಾತಾಡೋರು ನಾನು ಏನು ನೋಡೋಕ್ಕೆ ಹೋಗಿಲ್ಲ. ಸೋಷಿಯಲ್ ಮೀಡಿಯಾ ನಾನು ನೋಡೋಕ್ಕೆ ಹೋಗಿಲ್ಲ. ಬಟ್ ಈ ಥರ ಆಗಿರ್ತವೆ, ಏನು ಮಾಡೋಕ್ಕೆ. ರಕ್ಷಕ್ ಆ ಒಂದು ಘಟನೆ ನಡೆದಂಥ ಸಂದರ್ಭ ರಕ್ಷಕ ಸ್ಥಳದಲ್ಲಿ ಇದ್ರ? ರಕ್ಷಕ್ ಅವ್ರು ಇದ್ದರು, ಅವರೇ ಒಪ್ಕೊಂಡಿದ್ದಾರಲ್ಲ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರ್ಯಾಗನ್ ವಿಚಾರದಾಗ ಅವ್ರು ಮಾತಾಡ್ತಾ ಇಲ್ಲ. ಅವರಲ್ಲಿ ಭಯಪಟ್ಟರು. ಅವನು 22 ವರ್ಷದ ಹುಡುಗ, ಅವನೇನು ದೊಡ್ಡ ರೌಡಿ ಅಲ್ಲ. ಇವನು ಇದ್ದೀನಿ ಓಪನ್ ಆಗಿ ಬಂದು ಹೇಳೋಕೆ. ನೀವೇ ಅರ್ಥಕೊಂಡ್ರಿ, ನೀವು ಒಪ್ಕೊಂತೀರಾ ಸರ್? ನಿಮಗೂ ಭಯ ಇರ್ತೈತೆ ತಾನೆ, ನಾಳೆ ಬೆಳಗ್ಗೆ ಏನೋ ಎತ್ತ ಅಂದ್ಬಿಟ್ಟು. ಆದ್ದರಿಂದ ಅವ್ನು ಭಯ ಬಿತ್ತನದು ಅಲ್ಲಿ. ನನ್ನ ಉದ್ದೇಶ ಇದ್ದಿದ್ದು ಏನಂತಂದರೆ ಇಬ್ಬರನ್ನೂ ಸೇಫ್ ಮಾಡಬೇಕು, ಎಲ್ಲರನ್ನೂ ಸೇಫ್ ಮಾಡಬೇಕು ಅನ್ನೋ ಉದ್ದೇಶ. ಯಾರನ್ನೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಲ್ಲಿ. ಎಲ್ಲರೂ ಒಳ್ಳೆಯರಾಗಿಯೇ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಇದು ಕಾಮಿಡಿ ಮಾಡಿ ಇದು ಗಲಾಟೆನೂ ಆಯಿತು, ಕಾಮಿಡಿನೂ ಆಯಿತು, ಎಲ್ಲನೂ ಆಯಿತು. ಲಾಸ್ಟಿಗೆ ಸೆಟ್ಲ್ಮೆಂಟು ಅಲ್ಲೇ ಆಯಿತು. ಬಟ್ ನಾನು ಒಂದು ಮಾತಾಡೋದ್ರಿಂದ ಅವ್ರಿಗೂ ಬೇಜಾರಾಗಿದೆ, ಇವ್ರಿಗೂ ಬೇಜಾರಾಗಿದೆ. ಅವ್ರವ್ರು ಬೇಜಾರು ಮಾಡ್ಕೊಂಬಂದರು. ಬಟ್ ಕೂತ್ಕೊಂಡು ಒಂದೇ ಜಾಗದಾಗ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪ್ರಥಮ್ ಸರ್ ಇಬ್ಬರು ಓಡಾಡ್ತಾನೆ ಇದ್ದೀರಿ. ಈ ಸೋಷಿಯಲ್ ಮೀಡಿಯಾದಾಗ ಒಬ್ಬೊಬ್ಬರು ಒಂದೊಂದು ಆಗ್ತಾ ಇರೋದ್ರಿಂದ ಇದು ಸೆಟ್ಲ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಾಗ. ಅವ್ರು ಒಪ್ಕೊಂಡಿದ್ರು ಇವತ್ತು 10:30 ಬಾ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ. ರಕ್ಷಕ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ನ ಕೊಡಲಿಲ್ಲ. ಪ್ರಥಮ್ ಅವರ ಬಗೆಗೆ ಅಲ್ಲಿ ಆ ಒಂದು ಘಟನೆ ನಡೆಯೋದನ್ನು ತಡಿಲಿಲ್ಲ ಅನ್ನೋಂಥ ಆರೋಪನ ಪ್ರಥಮ್ ಮಾಡಿರುವಂಥದ್ದು. ರಕ್ಷಕ್ ತಡಿಲಿಲ್ಲ ಅನ್ನೋದು ಸರ್. ಈಗ ಕಿತ್ತಾಡೋ ಟೈಮಲ್ಲಿ ನಾವು ಓದ್ತೀರಿ ಅಂತ ಕಳಿ ಒಂದು ಎಕ್ಸಾಂಪಲು. ಆ ಕಿತ್ತಾಡೋ ಟೈಮಲ್ಲಿ ಒಂದಕ್ಕೊಂದು ಬೆಳ್ಕೊಂಬಿಡ್ತೈತೆ ನಾವು ಮಾತಾಡೋಕೆ ಹೋದರೆ. ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು ಸೈಲೆಂಟಾಗಿರ್ತೀರೋ ಅಷ್ಟು ಒಳ್ಳೆಯದು ಆ ಟೈಮಲ್ಲಿ. ಆಮೇಲೆ ಏನಾದರೂ ಅಂಥ ಮೀರಿ ಹೋಗಿದ್ರು ಅವಾಗ ಅವ್ರ ಜೊತೆಗಿರೋ ಹುಡುಗರೇ ಬಿಡಿಸೋರು ಪ್ರಥಮ್ನ. ಇದಂತೂ ಸತ್ಯ. ಅವರೂ ಮನುಷ್ಯ, ಅವರೂ ಇದೆ. ಈಗ ನೀವು ಸ್ಥಳದಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ, ರಕ್ಷಕ್ ಅವ್ರ ಜೊತೆಗೆ ಸುಮಾರು ವರ್ಷಗಳಿಂದ ಇದ್ದೀರಾ. ಈ ಘಟನೆ ನಡೀತಲ್ಲ, ನಡೆದಂತಹ ವೇಳೆಯಲ್ಲಿ ತಪ್ಪು ಯಾರ್ದು ಮೊದಲಿದೆ? ಸರ್, ತಪ್ಪು ಯಾರ್ದು ಹೇಳೋಕ್ಕೆ ಬರ್ತಾಯಿಲ್ಲ ಸರ್. ಅದು ಯಾರ್ದು ಅಂತ ಹೇಳೋಕ್ಕೆ ಬರ್ತಾಯಿಲ್ಲ. ಇವ್ರು ಕೂಡ ಹೋಗಲ್ಲ ಅಂತಲೇ ಇದ್ದಿದ್ದು. ಪ್ರಥಮ್ ಅವರು ಅಂಥ ಜಾಗಕ್ಕೆ ಅವ್ರು ಹೋಗಲ್ಲ, ಡ್ರಿಂಕ್ಸ್ ಮಾಡೋ ಜಾಗಕ್ಕೆ ಹೋಗಲ್ಲ. ಅವರು ಬಂದರು, ಊಟ ಮಾಡಿದ್ರು, ಓದ್ತಾಯಿದ್ರು. ಹಾಗೆ 10 ಮಿನಿಟ್ಸ್ ಜಾಗದಲ್ಲಿ ನಾನು ಇವ್ರಿಗೆ ಊಟ ಬಡಿಸ್ಬಿಟ್ಟು ಹಿಂಗೆ ಕೆರೆ ಮೇಲೆ ಹೋದೆ. ನಾನು ಹೋಗಿ ಬರೋಷ್ಟೊತ್ತಿಗೆ ಇಷ್ಟು ನಡೆದೋಗಿತ್ತು. ಆಮೇಲೆ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಇದೆಲ್ಲ ನಡೆದೋಗಿತ್ತು. ನಾನು ಏನು ಕೇಳಿಸ್ಕೊಂಡಿದ್ದೆ ಅಷ್ಟೇ, ಇವನ್ನೆಲ್ಲ ಕೇಳಿರೋದನ್ನು ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಡ್ರ್ಯಾಗನ್ ತೆಗ್ದಿರೋದಂತೂ ನಾನು ನೋಡಿಲ್ಲ ಕಣ್ಣಾಗ. ನೋಡಿದ್ದರೆ ನಾನು 100% ಹೇಳೇನೆ ತೆಗ್ದಿದ್ದಾರೆ ಅವರು ಅಂತ ಹೇಳೇನೆ. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಅವ್ರ ಮಕ್ಕನೇ ನಾವು ನೋಡಿಲ್ಲ. ಈಗ ಸ್ಥಳದಲ್ಲಿ ರಕ್ಷಕ್ ಕೂಡ ಇದ್ದರು, ರಕ್ಷಕ್ ಅವರು ಸುಪಾರಿ ಕೊಟ್ಟಿದ್ದಾರೆ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಇರುವಂಥದ್ದು. ರಕ್ಷಕ್ ಸುಪಾರಿ ಕೊಟ್ರಾ ಅಥವಾ ಏನಿದು? ರಕ್ಷಕ್ನ ಯಾಕೆ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ ಸರ್? ಈಗ ಅವನು ಕೂತ್ಕೊಂಡ್ರು ಹೇಳ್ತಾರೆ, ನಿಂತ್ಕೊಂಡ್ರು ಹೇಳ್ತಾರೆ. ಪಾಪ ಅವನೊಬ್ಬ ಅಮಾಯಕನಂತಲೇ ಹೇಳ್ಬೋದು ನೀವು ಅಂತ. ಅವ್ನು ನೋಡೋಕ್ಕೆಲ್ಲನೂ ಜನ ಏನು ಅಂದ್ಕೊಂಡವ್ರಂದರೆ ಅವನು ಏನಪ್ಪ ಹಿಂಗೆ ಅಂದ್ಕೊಂಡವ್ರೆ. ಅವ್ನ ಮನ್ಸು ಮಾತ್ರ ಭಾರಿ ಮೃದುವಾಗಿರೋಂಥದ್ದು. ಆಮೇಲೆ ಯಾರಿಗೂ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅನ್ನೋರಕ್ಕೆ ಯಾರಿಗೂ ಇದುವರೆಗೂ ಮಾಡಿಲ್ಲ. ಅವನು ಆ ಕೆಲಸ ಮಾಡಿಲ್ಲ. ಆ ಥರ ವ್ಯಕ್ತಿ ಅವನು. ಅದೆಲ್ಲ ಸುಳ್ಳು ಸರ್. ಸುಪಾರಿ ಕೊಡೋಕೆ ಅವನ ಹತ್ರ ಹಣ ಅಷ್ಟು ಎಲ್ಲಿದೆ ಸರ್? ಪಾಪ ಅವ್ನ ಬ್ಯಾಕ್ಗ್ರೌಂಡ್ ಏನನ್ನೋದು ನಿಮ್ಗೆ ಗೊತ್ತಾ ಸರ್? ಪಾಪ ಅವ್ನು ಎಷ್ಟಿದೆ, ಅವ್ನು ಕೆಲಸ ಮಾಡ್ತಾನೆ. ಸಂಜೆ ಆದರೆ ಆಫೀಸ್ಗೆ ಬರ್ತಾನೆ, ಕೂತ್ಕೊಂತಾನೆ, ನಾಳಿನ ಪ್ಲ್ಯಾನ್ ಏನು ಮಾಡಬೇಕು ಅಂತ ಮಾಡ್ತಾನೆ. ಆಮೇಲೆ ರೌಡಿಗಳ ನಂಟುಗಳು ಯಾರ್ದು ಇಲ್ಲ ಸರ್. ದಿನ ಫೋನ್ ಮಾಡ್ತಾರೆ ಸರ್. ಅವ್ರ ತಂದೆ ಹತ್ರ ಎಲ್ಲೇ ಹೋದ್ರು ಅವ್ರ ತಂದೆ ನಮ್ಗೆ ಗೊತ್ತು, ನಿಮ್ಮ ತಂದೆ ಜೊತೆಗೆ ನಾವು ಇದ್ದೀರಿ ಅಂತ ಹೇಳ್ತಾರೆ. ಹಾಗೆ ಹೋಗಲ್ಲ ಏನಕ್ಕಾತೈತ ನಾವು?
ಅವ್ರ ತಂದೆ ಹೆಸರು ಹೇಳಿದ್ಮೇಲೆ ಅವನೊಂದು ಗೌರವ ಕೊಡ್ತಾನೆ. ಅಲ್ಲಿ ನಡೀತಾ ಇರೋದೇ ಅದು. ಅವ್ರ ತಂದೆದು ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ. ಹಾಂ, ಈಗ ಕಡೆಯದಾಗಿ ನನ್ನ ಪ್ರಶ್ನೆ, ಈ ದರ್ಶನ್ ಫ್ಯಾನ್ಸ್ ತುಂಬ ಟ್ರೋಲ್ ಮಾಡ್ತಾರೆ, ಎಲ್ಲರ ವಿಚಾರಗಳಲ್ಲೂ ಟ್ರೋಲ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಪ್ರಥಮ ಹೇಳಿದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಯ್ಯೋ, ಇನ್ನೊಂದು 2 ದಿನ ನೋಡಿರಿ ರೀ, ನಮ್ಮ ಪ್ರಥಮ್ ಸಾರೇ ಡಿ ಬಾಸ್ ಫ್ಯಾನ್ ಆಗ್ಬಿಡ್ತಾನೆ. ಅವಾಗೇನು ಮಾಡ್ತೀರಾ ಹೇಳಿ ಸಾರ್? ತನಕ ನಾನು ಹತ್ತಿರದಿಂದ ನೋಡಿದ್ದೀನಿ ಸರ್ ಪ್ರಥಮ್ ಸರ್ನ. ನಾನು 2 ವರ್ಷದಿಂದ ನೋಡ್ತಾಯಿದ್ದೀನಿ. 3-4 ದಿನದಿಂದ ಆತನ ಬಗ್ಗೆ ಭಾರಿ ತಿಳ್ಕೊತಾ ಇದ್ದೀನಿ. ಆತನಕ ಎಲ್ಲೋ ಅಭಿಮಾನ ಐತೆ. ಬಟ್ ಇವೆಲ್ಲ ನೋಡ್ತಾರಲ್ಲ, ಇದನ್ನೆಲ್ಲನೂ ನೋಡ್ತಾರಲ್ಲ ದಿನ ಸೋಷಿಯಲ್ ಮೀಡಿಯಾಗೆ ಇದನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾಡಿ ಇದು ಮಾಡ್ತಾರಲ್ಲ, ಆದ್ದರಿಂದ ಇದನ್ನು ಸ್ವಲ್ಪ ಇದಾತವನೇ. ಎಷ್ಟೋ ಒಂದು ಕಡೆ ಹೇಳ್ತಾ ಇರುವಂಥದ್ದು, ಪ್ರಥಮ್ ಬೇಕು ಅಂತಲೇ ದರ್ಶನ್ ಫ್ಯಾನ್ಸ್ನ ಕೆರಳಿಸ್ತಾರೆ, ಪ್ರವೋಕ್ ಮಾಡ್ತಾರೆ, ಅದಕ್ಕೆ ಈ ಥರ ಎಲ್ಲ ಆಗಿತ್ತು. ಸರ್, ಅದನ್ನಿರೋ ವ್ಯಕ್ತಿನೇ ಹಂಗೆ ಸರ್, ಭಾರಿ ಒಳ್ಳೆಯ ವ್ಯಕ್ತಿ. ಪ್ರಥಮ್ ತುಂಬ ಒಳ್ಳೆಯನು. ನೀವು ಹತ್ತಿರದಿಂದ ನೋಡಿ ಆತನ ಬಗ್ಗೆ ಏನು ಮಾಡ್ತೀರಾ ಅಂದರೆ, ಒಂದು ವಾರ ಫುಲ್ಲು ಚರ್ಚೆ ಮಾಡಿ ಆತನ ಹೆಂಗೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿ ಆತನ ಬಗ್ಗೆ ಒಂದೊಂದು ಇಂಚಿನ ಏನೇನು ಮಾತಾಡ್ತೇನೆ ಅಂತ. ಆತನಕ ಏನಾಗ್ತೈತೆ ಅಂತಂದರೆ, ಈಗ ನಾನು ಡಿ ಬಾಸ್ ಬಗ್ಗೆ ನಾನು ಒಳ್ಳೇದು ಹೇಳ್ತಾಯಿದ್ರೆ ಆತನ ಡಿ ಬಾಸ್ ಗುಡ್ಡಪ್ಪ ಅಂತಾರೆ. ಇನ್ಯಾರೋ ಬಂದ್ಬಿಟ್ಟು ಡಿ ಬಾಸ್ ಸರಿ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆತನ ಕೇಳಿದಾಗ ಆತನ ಹಂಗೆ ಮೈಂಡ್ ಚೇಂಜ್ ಮಾಡೋ ಥರ ಈ ಥರ ನಡೀತಾ ಇದೆ ಆತನಕ. ಇದೇ ಆಗ್ತಾ ಇರೋದು. ಅದಕ್ಕೆ ಒಳ್ಳೆ ಅಭಿಮಾನ ಐತೆ ಸರ್. ನಾನು 4 ದಿನದಿಂದ ಅದನ್ನ ಟಚ್ ಆಗಿದ್ದೀನಿ ಸರ್. ಡಿ ಬಾಸ್ ಬಗ್ಗೆ ಇಲ್ಲಿ ಏನು ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಅಂತೂ ಚರ್ಚೆ ನಡೆದಿರೋದು 4-5 ದಿನದಿಂದ ಅವ್ರು ಕಂಪ್ಲೇಂಟ್ ಕೊಡ್ದಿದ್ದ ಕಾರಣ ಇನ್ನೇನು ಕೊಲ್ಲ, ನಾವು ದರ್ಶನ್ ಸರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಏನಾಗಿದೆ ಗೊತ್ತಿಲ್ಲ. ಈಗ ನಾನು ಬಂದಿದ್ದು ವಿಫಲ ಆಯಿತು. ಇವಾಗ ಸೆಟ್ಲ್ಮೆಂಟ್ ಮಾಡೋಕ್ಕೆ ಬಂದನು. ಇದಿಷ್ಟು ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಅವರ ಮಾತಾಗಿರುವಂಥದ್ದು. ಸದ್ಯ ಈಗ ನಾನು ಉಪವಾಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಪ್ರಥಮ್ ಅವರು ಹೇಳ್ತಾ ಇರುವಂಥದ್ದು, ಲಿಖಿತ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಹಾಗೂ ಪ್ರಥಮ್ ಅವರ ವಿವಾದಕ್ಕೆ ಸಂಬಂಧಂತೆ ಬೆಂಗಳೂರು ಗ್ರಾಮಾಂತರ SP ಆಫೀಸ್ಗೆ ಈಗಾಗಲೇ ಪ್ರಥಮ್ ಕೂಡ ಬಂದು ದೂರನ್ನು ಕೊಟ್ಟಿರುವಂಥದ್ದು. ಅವರ ಜೊತೆಗೆ ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಕೂಡ ಬಂದಿದ್ದಾರೆ. ಅವತ್ತು ಘಟನೆ ನಡೆದಂಥ ಸ್ಥಳದಲ್ಲಿ ಇವರು ಕೂಡ ಇದ್ರು ಅನ್ನುವಂಥ ಮಾಹಿತಿ, ಇವರು ಪ್ರತ್ಯಕ್ಷದರ್ಶಿ ಕೂಡ. ಹಾಗಾಗಿ ಇವ್ರನ್ನ ಮಾತನಾಡ್ಸೋಣ, ಏನಾಯಿತು ಅಂತ ಕಾರಣ. ಪ್ರಮೋದ್, ಅವತ್ತು ಏನಾಯಿತು? ದೇವಸ್ಥಾನಕ್ಕೆ ಬಂದಿದ್ದರು, ರಕ್ಷಕ್ ಅವ್ರಿಗೂ ಆಹ್ವಾನ ಇತ್ತು, ಪ್ರಥಮ್ ಅವ್ರಿಗೂ ಇತ್ತು. ಯಾರು ಏನಾಯಿತು, ಏನು ಮಾಡಿದ್ರು? ಸರ್, ಇಬ್ಬರಿಗೂ ಆಹ್ವಾನ ಇತ್ತು. ರಕ್ಷಕ್ ಅವ್ರು ಮುಂಚೆ ಹೋದ್ರಿ ನಾವು. ಯಾಕಂದ್ರೆ ನಾವು ಮುಂಚೆ ಹೆಂಗೆ ಹೋಗೋ ಕಾರಣ ಅಂತಂದರೆ, ನಾವಿರೋದು ಮನೆ ತಟೆಕ್ ಪಾರ್ಕು ಗೇಟ್ ನಂಬರ್ 5 ಈ ಸರೌಂಡಿಂಗಲ್ಲಿ ಇರೋದು ಅಂತ ಕಳಿ. ನಾವು ಅಲ್ಲಿಗೆ ಹೋಗೋಕೆ ಹತ್ರ ಇತ್ತು. ಬಟ್ ಪ್ರಥಮ್ ಅವರು ಈ ಸಿಟಿ ಲಿಮಿಟ್ಸಿಂದ ಬರೋದು ಲೇಟ್ ಆಗ್ತೈತೆ. ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಜಲ್ದಿ ಹೋಗಿದ್ರೆ ಒಂದು 3 ಅವರ್ ಅಲ್ಲೇ ಕೂತಿದ್ರಿ ಸರ್ ನಾವು. ಈಗ ಅವರು ಡ್ರ್ಯಾಗರ್ನ ತೆಗೆದು ಮಾರಕಾಸ್ತ್ರ ತೆಗೆದು ತೋರಿಸಿದ್ದಾರೆ ಅನ್ನುವಂಥ ಒಂದು ವಿವಾದ ಬರ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಪ್ರಥಮ್ ಅವರು ಏನೋ ಒಂದು ವಿಷಯದಲ್ಲಿ ಆ ಹುಡುಗರಿಗೆ ಪ್ರವೋಕ್ ಮಾಡಿದ್ರು ಅನ್ನುವಂಥ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಇದೆ. ಅದು ಸುಖಾಸುಮ್ಮನೆ ಹರಡಿಸಿರುವಂಥ ಸುದ್ದಿಯ ಗಾಸಿಪ್ಪ ಅಥವಾ ನಿಜಾನ? ಸರ್, ಪ್ರಥಮ್ ಸಾರು ಅವ್ರು ಇರೋದೇ ಕಾಮಿಡಿ. ಅವ್ರು ಕಾಮಿಡಿ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ಯಾವುದೇ ಒಂದು ಕಾಮಿಡಿ ಮಾಡಿದ್ರು ಅವ್ರದ್ದೊಂದು ವೈರಲ್ ಆಗೇ ಆಗ್ತೈತಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ಜನನೂ ಇಷ್ಟಪಡ್ತಾರೆ. ಅವ್ರು ಮಾಡಿ 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 ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೊಂದು ಹವ್ಯಾಸ ಆಗ್ಬಿಟ್ಟೈತೆ. ಅದು ಆಗೊಂದು ಅಲ್ಲಿ ಕಾಮಿಡಿ ಆಗಿರೋದು ಸತ್ಯ, ಇದಾಗಿರೋದು ಸತ್ಯ. ನಾವು ಏನೂ ಮುಚ್ಚಿಡೋಕ್ಕಾಗಲ್ಲ. ಇಲ್ಲಿ ಮುಚ್ಚಿಡೋಕೆ ಹೋದ್ರೆ ಒಂದಕ್ಕೊಂದು ತೊಂದರೆ ಆಗ್ತೈತೆ. ಇದನ್ನು ನಾವು ಸೆಟ್ಲ್ಮೆಂಟ್ ಮಾಡಬೇಕು ಅಂತಲೇ ನಾವು ಪ್ಲ್ಯಾನಿಂಗ್ ಇದ್ದೀವಿ. ಸಣ್ಣ ಪುಟ್ಟ ಆಯಿತು, ಸಣ್ಣ ಪುಟ್ಟ ಅಂದರೆ ದೊಡ್ಡ ಮಟ್ಟಿಗೂ ಆಯಿತು, ಚಿಕ್ಕ ಮಟ್ಟಿಗೂ ಆಯಿತು ಅಂತ ಹೇಳಿ ಯಾರೂ ಉದ್ದೇಶಪೂರ್ವಕವಾಗಿ ಅದನ್ನು ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ದರ್ಶನ್ ಫ್ಯಾನ್ಸ್ ಯಾವುದೇ ರೀತಿಯಾದಂಥ ವಿಚಾರ ಬಂದರೂ ಕೂಡ ಪ್ರಥಮ್ ಅಲ್ಲಿ ಎಂಟ್ರಿ ಕೊಡ್ತಾರೆ, ಅವರ ಬಗೆಗೆ ಕಮೆಂಟ್ ಮಾಡುವಂಥದ್ದು, ಮಾತನಾಡುವಂಥ ಪ್ರಯತ್ನ ಮಾಡ್ತಾರೆ. ದರ್ಶನ್ ಫ್ಯಾನ್ಸ್ನ ಪ್ರವೋಕ್ ಮಾಡುವಂಥ ಕೆಲಸವನ್ನು ಪ್ರಥಮ್ ಮಾಡ್ತಾರೆ. ಹಾಗಾಗಿ ಈ ಕೆಲಸ ಎಲ್ಲ ಆಗಿದೆ ಸರ್. ಈಗ ದರ್ಶನ್ ಸಾರೇ ಅಂತಲ್ಲ, ಯಾವ ಫ್ಯಾನ್ ಬಗ್ಗೆ ಯಾರು ಮಾತಾಡಿದ್ರು ನೋವು ಆಗೇ ಆಗ್ತೈತೆ. ಬಟ್ ಏನಾಗ್ತೈತೆ ಅಂತಂದರೆ, ಡಿ ಬಾಸ್ ಫ್ಯಾನ್ಗಳಿಗೆ ಏನಿದಾರೋ ಮಾತಾಡೋರು ಅವ್ರಿಗೂ ಕೋಪ ಬಂದೇ ಬರ್ತೈತೆ. ಇವ್ರು ಏನು ಮಾತಾಡೋರು, ಅವ್ರು ಏನು ಮಾತಾಡೋರು ನಾನು ಏನು ನೋಡೋಕ್ಕೆ ಹೋಗಿಲ್ಲ. ಸೋಷಿಯಲ್ ಮೀಡಿಯಾ ನಾನು ನೋಡೋಕ್ಕೆ ಹೋಗಿಲ್ಲ. ಬಟ್ ಈ ಥರ ಆಗಿರ್ತವೆ, ಏನು ಮಾಡೋಕ್ಕೆ. ರಕ್ಷಕ ಒಂದು ಘಟನೆ ನಡೆದಂಥ ಸಂದರ್ಭ ರಕ್ಷಕ ಸ್ಥಳದಲ್ಲಿ ಇದ್ರ ರಕ್ಷಕ್ ಅವ್ರು ಇದ್ದರು, ಅವರೇ ಒಪ್ಕೊಂಡಿದ್ದಾರಲ್ಲ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರ್ಯಾಗನ್ ವಿಚಾರದಾಗ ಅವ್ರು ಮಾತಾಡ್ತಾ ಇಲ್ಲ. ಅವರಲ್ಲಿ ಭಯಪಟ್ಟರು. ಅವನು 22 ವರ್ಷದ ಹುಡುಗ, ಅವನೇನು ದೊಡ್ಡ ರೌಡಿ ಅಲ್ಲ. ಅವನು ಇದ್ದೀನಿ ಓಪನ್ ಆಗಿ ಬಂದು ಹೇಳೋಕೆ. ಇವಾಗ ನೀವೇ ಅರ್ಥಕೊಂಡ್ರಿ, ನೀವು ಒಪ್ಕೊಂತೀರಾ ಸರ್? ನಿಮಗೂ ಭಯ ಇರ್ತೈತೆ ತಾನೆ ನಾಳೆ ಬೆಳಗ್ಗೆ ಏನೋ ಎತ್ತ ಅಂದ್ಬಿಟ್ಟು. ಆದ್ದರಿಂದ ಅವ್ನು ಭಯ ಬಿತ್ತನದು ಅಲ್ಲಿ. ನನ್ನ ಉದ್ದೇಶ ಇದ್ದಿದ್ದು ಏನಂತಂದರೆ, ಇಬ್ಬರನ್ನೂ ಸೇಫ್ ಮಾಡಬೇಕು, ಎಲ್ಲರನ್ನೂ ಸೇಫ್ ಮಾಡಬೇಕು ಅನ್ನೋ ಉದ್ದೇಶ. ಯಾರನ್ನೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಲ್ಲಿ. ಎಲ್ಲರೂ ಒಳ್ಳೆಯರಾಗಿಯೇ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಇದು ಕಾಮಿಡಿ ಮಾಡಿ, ಇದು ಗಲಾಟೆನೂ ಆಯಿತು, ಕಾಮಿಡಿನೂ ಆಯಿತು, ಎಲ್ಲನೂ ಆಯಿತು. ಲಾಸ್ಟಿಗೆ ಸೆಟ್ಲ್ಮೆಂಟು ಅಲ್ಲೇ ಆಯಿತು. ಬಟ್ ನಾನು ಒಂದು ಮಾತಾಡೋದ್ರಿಂದ ಅವ್ರಿಗೂ ಬೇಜಾರಾಗಿದೆ, ಇವ್ರಿಗೂ ಬೇಜಾರಾಗಿದೆ. ಅವ್ರವ್ರು ಬೇಜಾರು ಮಾಡ್ಕೊಂಬಂದರು. ಬಟ್ ಕೂತ್ಕೊಂಡು ಒಂದೇ ಜಾಗದಾಗ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪ್ರಥಮ್ ಸರ್ ಇಬ್ಬರು ಓಡಾಡ್ತಾನೆ ಇದ್ದೀರಿ. ಈ ಸೋಷಿಯಲ್ ಮೀಡಿಯಾದಾಗ ಒಬ್ಬೊಬ್ಬರು ಒಂದೊಂದು ಆಗ್ತಾ ಇರೋದ್ರಿಂದ ಇದು ಸೆಟ್ಲ್ಮೆಂಟ್ ಮಾಡೋಕೆ ಆಗ್ತಾಯಿಲ್ಲ ನನ್ನ ಕೈಯಾಗ.
ಅವ್ರು ಒಪ್ಕೊಂಡಿದ್ರು ಇವತ್ತು 10:30 ಬಾ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ. ರಕ್ಷಕ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ನ ಕೊಡಲಿಲ್ಲ. ಪ್ರಥಮ್ ಅವರ ಬಗೆಗೆ ಅಲ್ಲಿ ಆ ಒಂದು ಘಟನೆ ನಡೆಯೋದನ್ನು ತಡಿಲಿಲ್ಲ ಅನ್ನೋಂಥ ಆರೋಪವನ್ನು ಪ್ರಥಮ್ ಮಾಡಿರುವಂಥದ್ದು. ರಕ್ಷಕ್ ತಡಿಲಿಲ್ಲ ಅನ್ನೋದು ಸರ್, ಈಗ ಕಿತ್ತಾಡೋ ಟೈಮಲ್ಲಿ ನಾವು ಓದ್ತೀರಿ ಅಂತ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲು. ಆ ಕಿತ್ತಾಡೋ ಟೈಮಲ್ಲಿ ಒಂದಕ್ಕೊಂದು ಬೆಳ್ಕೊಂಬಿಡ್ತೈತೆ ನಾವು ಮಾತಾಡೋಕೆ ಹೋದರೆ. ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು ಸೈಲೆಂಟಾಗಿರ್ತೀರೋ ಅಷ್ಟು ಒಳ್ಳೇದು ಆ ಟೈಮಲ್ಲಿ. ಆಮೇಲೆ ಏನಾದರೂ ಅಂಥ ಮೀರಿಗೆ ಹೋಗಿದ್ರು ಅವಾಗ ಅವ್ರ ಜೊತೆಗಿರೋ ಹುಡುಗರೇ ಬಿಡಿಸೋರು ಪ್ರಥಮ್ನ. ಇದಂತೂ ಸತ್ಯ. ಅವರೂ ಮನುಷ್ಯ, ಅವರೂ ಇದೆ. ಈಗ ನೀವು ಸ್ಥಳದಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ, ರಕ್ಷಕ್ ಅವ್ರ ಜೊತೆಗೆ ಸುಮಾರು ವರ್ಷಗಳಿಂದ ಇದ್ದೀರಾ. ಈ ಘಟನೆ ನಡೀತಲ್ಲ, ನಡೆದಂತಹ ವೇಳೆಯಲ್ಲಿ ತಪ್ಪು ಯಾರ್ದು ಮೊದಲಿದೆ? ಸರ್, ತಪ್ಪು ಯಾರ್ದು ಹೇಳೋಕ್ಕೆ ಬರ್ತಾಯಿಲ್ಲ ಸರ್. ಅದು ಯಾರ್ದು ಅಂತ ಹೇಳೋಕ್ಕೆ ಬರ್ತಾಯಿಲ್ಲ. ಇವ್ರು ಕೂಡ ಹೋಗಲ್ಲ ಅಂತಲೇ ಇದ್ದಿದ್ದು. ಪ್ರಥಮ್ ಅವರು ಅಂಥ ಜಾಗಕ್ಕೆ ಅವ್ರು ಹೋಗಲ್ಲ, ಡ್ರಿಂಕ್ಸ್ ಮಾಡೋ ಜಾಗಕ್ಕೆ ಹೋಗಲ್ಲ. ಅವರು ಬಂದರು, ಊಟ ಮಾಡಿದ್ರು, ಓದ್ತಾಯಿದ್ರು. ಹಾಗೆ 10 ಮಿನಿಟ್ಸ್ ಜಾಗದಲ್ಲಿ ನಾನು ಇವ್ರಿಗೆ ಊಟ ಬಡಿಸ್ಬಿಟ್ಟು ಹಿಂಗೆ ಕೆರೆ ಮೇಲೆ ಹೋದೆ. ನಾನು ಹೋಗಿ ಬರೋಷ್ಟೊತ್ತಿಗೆ ಇಷ್ಟು ನಡೆದೋಗಿತ್ತು. ಆಮೇಲೆ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಇದೆಲ್ಲ ನಡೆದೋಗಿತ್ತಿದ್ದು. ನಾನು ಏನು ಕೇಳಿಸ್ಕೊಂಡಿದ್ದೆ ಅಷ್ಟೇ, ಇವನ್ನೆಲ್ಲ ಕೇಳಿರೋದನ್ನು ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಡ್ರ್ಯಾಗನ್ ತೆಗ್ದಿರೋದಂತೂ ನಾನು ನೋಡಿಲ್ಲ ಕಣ್ಣಾಗ. ನೋಡಿದ್ದರೆ ನಾನು 100% ಹೇಳೇನೆ ತೆಗ್ದಿದ್ದಾರೆ ಅವರು ಅಂತ ಹೇಳೇನೆ. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಅವ್ರ ಮಕ್ಕನೇ ನಾವು ನೋಡಿಲ್ಲ. ಈಗ ಸ್ಥಳದಲ್ಲಿ ರಕ್ಷಕ್ ಕೂಡ ಇದ್ದರು, ರಕ್ಷಕ್ ಅವರು ಸುಪಾರಿ ಕೊಟ್ಟಿದ್ದಾರೆ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಇರುವಂಥದ್ದು. ರಕ್ಷಕ್ ಸುಪಾರಿ ಕೊಟ್ರ ಅಥವಾ ಏನಿದು? ರಕ್ಷಕ್ನ ಯಾಕೆ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ? ಸರ್, ಈಗ ಅವನು ಕೂತ್ಕೊಂಡ್ರು ಹೇಳ್ತಾರೆ, ನಿಂತ್ಕೊಂಡ್ರು ಹೇಳ್ತಾರೆ. ಪಾಪ ಅವನೊಬ್ಬ ಅಮಾಯಕನ ಅಂತಲೇ ಹೇಳ್ಬೋದು ನೀವು ಅಂತ. ಅವ್ನು ನೋಡೋಕ್ಕೆಲ್ಲನೂ ಜನ ಏನು ಅಂದ್ಕೊಂಡವ್ರು ಅಂದರೆ, ಅವನು ಏನಪ್ಪ ಹಿಂಗೆ ಅಂದ್ಕೊಂಡವ್ರೆ. ಅವ್ನ ಮನ್ಸು ಮಾತ್ರ ಭಾರಿ ಮೃದುವಾಗಿರೋಂಥದ್ದು. ಆಮೇಲೆ ಯಾರಿಗೂ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅನ್ನೋರ್ಗೆ ಯಾರಿಗೂ ಇದುವರೆಗೂ ಮಾಡಿಲ್ಲ. ಅವನು ಆ ಕೆಲಸ ಮಾಡಿಲ್ಲ. ಆ ಥರ ವ್ಯಕ್ತಿ ಅವನು. ಅದೆಲ್ಲ ಸುಳ್ಳು ಸರ್. ಸುಪಾರಿ ಕೊಡೋಕೆ ಅವನ ಹತ್ರ ಹಣ ಅಷ್ಟು ಎಲ್ಲಿದೆ ಸರ್? ಪಾಪ ಅವನು ಅವ್ನ ಬ್ಯಾಕ್ಗ್ರೌಂಡ್ ಏನನ್ನೋದು ನಿಮ್ಗೆ ಗೊತ್ತಾ ಸರ್? ಪಾಪ ಅವ್ನು ಎಷ್ಟಿದೆ, ಅವ್ನು ಕೆಲಸ ಮಾಡ್ತಾನೆ. ಸಂಜೆ ಆದರೆ ಆಫೀಸ್ಗೆ ಬರ್ತಾನೆ, ಕೂತ್ಕೊಂತಾನೆ, ನಾಳಿನ ಪ್ಲ್ಯಾನ್ ಏನು ಮಾಡಬೇಕು ಅಂತ ಮಾಡ್ತಾನೆ. ಆಮೇಲೆ ರೌಡಿಗಳ ನಂಟುಗಳು ಯಾರ್ದು ಇಲ್ಲ ಸರ್. ದಿನ ಫೋನ್ ಮಾಡ್ತಾರೆ ಸರ್. ಅವ್ರ ತಂದೆ ಹತ್ರ ಎಲ್ಲೇ ಹೋದ್ರು ಅವ್ರ ತಂದೆ ನಮ್ಗೆ ಗೊತ್ತು, ನಿಮ್ಮ ತಂದೆ ಜೊತೆಗೆ ನಾವು ಇದ್ದೀರಿ ಅಂತ ಹೇಳ್ತಾರೆ. ಹಾಗೇ ಹೋಗಲ್ಲ ಏನಕ್ಕಾತೈತ ನಾವು? ಅವ್ರ ತಂದೆ ಹೆಸರು ಹೇಳ್ಬೇಕು, ಅವನು ಒಂದು ಗೌರವ ಕೊಡ್ತಾನೆ. ಅಲ್ಲಿ ನಡೀತಾ ಇರೋದೇ ಅದು. ಅವ್ರ ತಂದೆದು ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ. ಈಗ ಕಡೆಯದಾಗಿ ನನ್ನ ಪ್ರಶ್ನೆ, ಈ ದರ್ಶನ್ ಫ್ಯಾನ್ಸ್ ತುಂಬ ಟ್ರೋಲ್ ಮಾಡ್ತಾರೆ, ಎಲ್ಲರ ವಿಚಾರಗಳಲ್ಲೂ ಟ್ರೋಲ್ ಮಾಡ್ತಾರೆ ಅನ್ನೋಂಥ ಮಾತನ್ನು ಪ್ರಥಮ ಹೇಳಿದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಯ್ಯೋ, ಇನ್ನೊಂದು 2 ದಿನ ನೋಡಿರಿ ನಮ್ಮ ಪ್ರಥಮ್ ಸಾರೇ ಡಿ ಬಾಸ್ ಫ್ಯಾನ್ ಆಗ್ಬಿಡ್ತಾನೆ. ಅವಾಗೇನು ಮಾಡ್ತೀರಾ ಹೇಳಿ ಸರ್? ತನಕ ನಾನು ಹತ್ತಿರದಿಂದ ನೋಡಿದ್ದೀನಿ ಸರ್ ಪ್ರಥಮ್ ಸರ್ನ. ನಾನು 2 ವರ್ಷದಿಂದ ನೋಡ್ತಾಯಿದ್ದೀನಿ. 3-4 ದಿನದಿಂದ ಆತನ ಬಗ್ಗೆ ಭಾರಿ ತಿಳ್ಕೊತಾ ಇದ್ದೀನಿ. ಆತಂಕ ಎಲ್ಲೋ ಅಭಿಮಾನ ಐತೆ. ಬಟ್ ಇವೆಲ್ಲ ನೋಡ್ತಾರಲ್ಲ, ಇದನ್ನೆಲ್ಲನೂ ನೋಡ್ತಾರಲ್ಲ ದಿನ ಸೋಷಿಯಲ್ ಮೀಡಿಯಾಗೆ ಇದನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾಡಿ ಇದು ಮಾಡ್ತಾರಲ್ಲ, ಆದ್ದರಿಂದ ಇದನ್ನು ಸ್ವಲ್ಪ ಇದಾತವನು. ಎಷ್ಟೋ ಒಂದು ಕಡೆ ಹೇಳ್ತಾ ಇರುವಂಥದ್ದು, ಪ್ರಥಮ್ ಬೇಕು ಅಂತಲೇ ದರ್ಶನ್ ಫ್ಯಾನ್ಸ್ನ ಕೆರಳಿಸ್ತಾರೆ, ಪ್ರವೋಕ್ ಮಾಡ್ತಾರೆ, ಅದಕ್ಕೆ ಈ ಥರ ಎಲ್ಲ ಆಗಿತ್ತು ಸರ್. ಅದನ್ನಿರೋ ವ್ಯಕ್ತಿನೇ ಹಂಗೆ ಸರ್. ಭಾರಿ ಒಳ್ಳೆಯ ವ್ಯಕ್ತಿ ಪ್ರಥಮ್, ತುಂಬ ಒಳ್ಳೆಯನು. ನೀವು ಹತ್ರದಿಂದ ನೋಡಿ ಆತನ ಬಗ್ಗೆ ಏನು ಮಾಡ್ತೀರಾ ಅಂದರೆ, ಒಂದು ವಾರ ಫುಲ್ಲು ಚರ್ಚೆ ಮಾಡಿ ಆತನ ಹೆಂಗೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿ ಆತನ ಬಗ್ಗೆ ಒಂದೊಂದು ಇಂಚಿನ ಏನೇನು ಮಾತಾಡ್ತೇನೆ ಅಂತ. ಆತಂಕ ಏನಾಗ್ತೈತೆ ಅಂತಂದರೆ, ಈಗ ನಾನು ಡಿ ಬಾಸ್ ಬಗ್ಗೆ ನಾನು ಒಳ್ಳೇದು ಹೇಳ್ತಾಯಿದ್ರೆ ಆತನ ಡಿ ಬಾಸ್ ಗುಡ್ಡಪ್ಪ ಅಂತಾರೆ. ಇನ್ಯಾರೋ ಬಂದ್ಬಿಟ್ಟು ಡಿ ಬಾಸ್ ಸರಿ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆತನ ಕೇಳಿದಾಗ ಆತನ ಹಂಗೆ ಮೈಂಡ್ ಚೇಂಜ್ ಮಾಡೋ ಥರ ಈ ಥರ ನಡೀತಾ ಇದೆ ಆತಂಕ. ಇದೇ ಆಗ್ತಾ ಇರೋದು. ಅದಕ್ಕೆ ಒಳ್ಳೆ ಅಭಿಮಾನ ಐತೆ ಸರ್. ನಾನು 4 ದಿನದಿಂದ ಅದನ್ನ ಟಚ್ ಆಗಿದ್ದೀನಿ ಸರ್. ಡಿ ಬಾಸ್ ಬಗ್ಗೆ ಇಲ್ಲಿ ಏನು ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಅಂತೂ ಚರ್ಚೆ ನಡೆದಿರೋದು 4-5 ದಿನದಿಂದ ಅವ್ರು ಕಂಪ್ಲೇಂಟ್ ಕೊಡ್ದಿದ್ದ ಕಾರಣ ಇನ್ನೇನು ಕೊಲ್ಲ. ನಾವು ದರ್ಶನ್ ಸರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಏನಾಗಿದೆ ಗೊತ್ತಿಲ್ಲ. ಈಗ ನಾನು ಬಂದಿದ್ದು ವಿಫಲ ಆಯಿತು. ಇವಾಗ ಸೆಟ್ಲ್ಮೆಂಟ್ ಮಾಡೋಕ್ಕೆ ಬಂದನು. ಇದಿಷ್ಟು ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಅವರ ಮಾತಾಗಿರುವಂಥದ್ದು. ಸದ್ಯ ಈಗ ನಾನು ಉಪವಾಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಪ್ರಥಮ್ ಅವರು ಹೇಳ್ತಾ ಇರುವಂಥದ್ದು, ಲಿಖಿತ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.